ಗೆಲುವಿಗೆ ಸಾವು, ಸೋಲಿಗೆ ಪುನರ್ಜನ್ಮ. ಪ್ರಿಯ ಮಿತ್ರೇ, ನೀವು ಈ ಹಿಂದೆ ಗೆಲುವಿನ ಹಂತದಲ್ಲಿದ್ದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ. ಶಾಲೆಯಲ್ಲಿ ಜಾಣ ವಿದ್ಯಾರ್ಥಿನಿಯಾಗಿ, ಸುಂದರ ಯುವಕ ಯುವತಿಯಾಗಿ, ಶ್ರೀಮಂತ ವ್ಯಕ್ತಿಯಾಗಿ, ಹೀಗೆ ಯಾವುದಾದರೂ ಗೆಲುವಿನ ಹಂತವನ್ನು ಅನುಭವಿಸಿ ಬಂದಿರುತ್ತೀರಿ. ಅದು ಈಗ ನಿಮ್ಮ ಬಳಿ ಇರುವುದಿಲ್ಲ ಅಥವಾ ಇಲ್ಲ ಎಂದು ಭಾವಿಸಿಕೊಳ್ಳಿ. ಕೆಲವು ಸಂದರ್ಭದಲ್ಲಿ ನಿಮ್ಮ ಆಪ್ತರ ಜೊತೆ ಮಾತನಾಡುತ್ತಾ ಕುಳಿತಾಗ ಗತಕಾಲದ ಗೆಲುವನ್ನು ಹಂಚಿಕೊಳ್ಳಬೇಕು ಎಂದು ಮನಸ್ಸು ಕಾತರಿಸುತ್ತದೆ. ನೀವು ಹೇಳಿಕೊಳ್ಳುವ ವಿಷಯ ನಿಮ್ಮ ಪಾಲಿಗೆ ಸತ್ಯವೇ ಆಗಿರುತ್ತದೆ. ಆದರೆ ನಿಮ್ಮ ಗೆಲುವಿನ ನೆನಪುಗಳನ್ನು ಹೇಳುವಾಗ ನಿಮ್ಮ ಎದುರಿಗಿರುವ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಲು ಇಷ್ಟಪಡುವುದಿಲ್ಲ, ಬದಲಾಗಿ ತನ್ನ ಬಗ್ಗೆ ತಾನೇ ಜಂಬ ಕೊಚ್ಚಿಕೊಳ್ಳುತ್ತಿದ್ದಾನೆ ಎಂದುಕೊಳ್ಳಬಹುದು. ನಿಮ್ಮ ಗೆಲುವಿನ ಕಥೆ ಕೇಳಲು ಯಾರೂ ಇಷ್ಟಪಡುವುದಿಲ್ಲ, ಅದು ನಿಮ್ಮೊಳಗೇ ಸತ್ತು ಹೋಗುತ್ತದೆ. ಗೆಲುವು ಅನುಭವಿಸುವ ಕ್ಷಣಕ್ಕೆ ಮಾತ್ರ ಸೀಮಿತ. ನೀವು ಸೋತ ಬಗ್ಗೆ, ಅವಮಾನ ಅನುಭವಿಸಿದ ಬಗ್ಗೆ, ಮೋಸ ಹೋದ ಬಗ್ಗೆ ಹೇಳಿದರೆ ಕಿವಿ ಅರಳಿಸಿ ಕೇಳುತ್ತಾರೆ, ಕಣ್ಣರಳಿಸಿ ನೋಡುತ್ತಾರೆ. ಮುಂದೆ ಎಚ್ಚರದಿಂದಿರುವಂತೆ ಹಿತವಚನವನ್ನು ಹೇಳುತ್ತಾರೆ. ಗೆಲುವು ನಿಮ್ಮ ಬಳಿ ಇರುವವರೆಗೆ ಮಾತ್ರ ಅದರ ಸುಖ, ಅದು ದೂರವಾದರೆ ಅದಕ್ಕೆ ಸಾವೇ ಗತಿ. ಸೋಲು ಮರುಜನ್ಮ ಪಡೆದುಕೊಳ್ಳುವುದಕ್ಕೆ ಅವಕಾಶ ನೀಡುತ್ತದೆ. ಪುಣ್ಯವಂತ ಒಂದೇ ಉಸಿರಿಗೆ ಓದುತ್ತಲೇ ಹೊರಟ. ಕೇಳಿಸಿಕೊಳ್ಳುವ ಕಿವಿಗಳು ನಿಯಮಿತ, ಚಪ್ಪಾಳೆ ತಟ್ಟುವ ಕೈಗಳು ಅನಿಯಮಿತ. ಸೋಲಿಗೂ ಬೆಲೆ ಇದೆ. 4 ಜನ ಅಣ್ಣತಮ್ಮಂದಿರು. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳು ತೀರಿ ಹೋಗಿದ್ದರಿಂದ ಅಣ್ಣನೇ ಎಲ್ಲಾ ತಮ್ಮಂದಿರನ್ನೂ ಬೆಳೆಸಿದ. ಅಣ್ಣ ಧರ್ಮರಾಯನಾದರೆ ತಮ್ಮಂದಿರು ದುಶ್ಯಾಸನರ ಸ್ವಭಾವವನ್ನು ಬೆಳೆಸಿಕೊಂಡರು. ಹೆಂಡತಿಯರು ಹೇಳಿದ ಮಾತು ಕೇಳಿ ಅಣ್ಣ ಕಳ್ಳಗಂಟು ಮಾಡಿಕೊಂಡಿದ್ದಾನೆ ಎಂದು ಮಾತನಾಡಲಾರಂಭಿಸಿದರು. ಆದರೆ ಅಣ್ಣ ತುಂಬಾ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ. ಒಂದು ದಿನ ಆಸ್ತಿ ಹಂಚಿಕೊಳ್ಳುವ ಸಂದರ್ಭ ಬಂತು. ಬೆಂಗಳೂರಿನ ಹೊರವಲಯದ ಒಂದು ಹಳ್ಳಿಯಲ್ಲಿ ಅವರ ಮನೆಯಿತ್ತು. ಹತ್ತಿರದಲ್ಲಿಯೇ ಒಂದೇ 1 ಎಕರೆ ಬೆದ್ದಲು ಜಮೀನು. ಆದರೆ ಅಲ್ಲಿಂದ 100 ಕಿ.ಮೀ. ದೂರದಲ್ಲಿ 6 ಎಕರೆ ಎಸ್ಟೇಟಿತ್ತು. 1 ಎಕರೆ ಎಸ್ಟೇಟಿಗೆ 1 ಕೋಟಿ ಬೆಲೆ. ಬೆದ್ದಲು ಜಮೀನನ್ನು 10 ಲಕ್ಷಕ್ಕೂ ಕೇಳುವವರಿಲ್ಲ. ತಮ್ಮಂದಿರು ಅಣ್ಣ ಕಳ್ಳಗಂಟು ಮಾಡಿಕೊಂಡಿದ್ದಾನೆ, ನಮಗೆ ಜಾಸ್ತಿ ಜಮೀನು ಕೊಡು ಎಂದು ಜಗಳವಾಡಿದರು. ಮನನೊಂದ ಅಣ್ಣ 6 ಎಕರೆ ಎಸ್ಟೇಟನ್ನು ಮೂವರಿಗೂ 2 ಎಕರೆಯಂತೆ ಹಂಚಿದ. ಊರ ಹೊರಗಿನ 1 ಎಕರೆ ಜಮೀನನ್ನು ಮಾತ್ರ ಆತ ಇಟ್ಟುಕೊಂಡ. ತಮ್ಮಂದಿರಿಗೆ ಖುಷಿಯೋ ಖುಷಿ. 1 ವರ್ಷ ಕಳೆಯಿತು. ಮಳೆಯೂ ಇಲ್ಲದೆ, ತೋಟವನ್ನು ಜೋಪಾನ ಮಾಡುವವರು ಇಲ್ಲದೆ ಆದಾಯ ಕಡಿತವಾಯಿತು. ಅದೇ ಸಮಯಕ್ಕೆ ಸರ್ಕಾರ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಜಾಗ ಗೊತ್ತು ಮಾಡಿತು. ಅದು ಈ ಅಣ್ಣನ 1 ಎಕರೆ ಹೊಲದ ಎದುರಿಗೆ ಇತ್ತು. ತಕ್ಷಣ ಅದರ ಬೆಲೆ 10 ಕೋಟಿಗೇರಿತು. ಈಗ ಮೂವರು ಸೇರಿ ಎಸ್ಟೇಟು ಮಾರಾಟ ಮಾಡಿದರೂ ಎಸ್ಟೇಟಿನ ಬೆಲೆ 2 ಕೋಟಿ ದಾಟುತ್ತಿಲ್ಲ. ತಮ್ಮಂದಿರಿಗೆ ಸೋತ ಅಣ್ಣ ಸೋಲಿಗೂ ಬೆಲೆ ಇದೆ ಎಂದು ತೋರಿಸಿಕೊಟ್ಟ. ಉದಾರತೆಯ ಬೀಜ ಬಿತ್ತಿದರೆ ಅದು ರಾಶಿಯಾಗಿ ಫಲ ನೀಡುತ್ತದೆ.